ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಡಿಸೈನ್ ಬ್ಲೌಸು, ಲೋಟಸ್ ಡಿಸೈನ್ದು ಕಟಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಕಟಿಂಗ್ ಮಾಡೋದು ನೋಡೋಣ. ಫಸ್ಟ್ಗೆ ನಾನು ಇದ್ರ ಎದೆ ಸುತ್ತಳತೆ ಬಂದುಬಿಟ್ಟು 38 ಇದೆ. 38ನ್ನು 4 ಭಾಗ ಮಾಡಿಕೊಂಡ್ರೆ 9.5 ಬರುತ್ತೆ. 9.5ಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. 2 ಇಂಚು ಮತ್ತು ತಿರ್ಗಿ ನಾವು ಇದು ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ಬೇಕಾಗಿದ್ರೆ ಅದಕ್ಕೆ 3 ಇಂಚು, ಒಟ್ಟು 5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅಲ್ಲಿಗೆ 9.5 ಆದರೆ 9.5, 11.5, 14.5 ತೊಗೋಬೇಕು. 14.5ಗೆ ಇಟ್ಕೊಂಡು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಇದು ಏನು ಉಳ್ಕೊಳ್ಳುತ್ತೆ, ಇದು ಸ್ಲೀವ್ಸ್ಗೆ, ಇದು ಫ್ರಂಟು ಬ್ಯಾಕ್ಗೆ. ಸೈಡ್ ಇಟ್ಬಿಡೋಣ. ಇದು ಬಂದ್ಬಿಟ್ಟು ಓಪನ್ ಮಾಡಿ, ಕ್ಲೋಸ್ ಆಗಿರೋದು ನಮ್ಮ ಕಡೆ ಇರಬೇಕು, ಓಪನ್ ಆ ಕಡೆ ಇರಬೇಕು. ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಾವು ಒಂದು ಅರ್ಧ ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು. ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಉದ್ದ ಬಂದ್ಬಿಟ್ಟು ಟೋಟಲ್ 15.5. ಬ್ಲೌಸ್ ಇದೆ ತೋರಿಸ್ತೀನಿ. ಇದು ಇಟ್ಕೊಂಡು ಇದು ರೆಡಿ ಬಂದ್ಬಿಟ್ಟು ನಮಗೆ ಇದು 13 ಇಂಚ್ ಇದೆ. 14 ಇಂಚ್ ಇಟ್ಕೊಂಡ್ರೆ ಸಾಕು. ಟೋಟಲ್ 14 ಇಂಚು. ಇಲ್ಲಿ ಕೆಳಗಡೆ ಅರ್ಧ ಇಂಚ್ ಸೇರಿಸಿದ್ದೀನಿ. 13 ಇಂಚ್ ಬೇಕು. ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ನಮ್ಗೆ ರೆಡಿ 13 ಇಂಚು ಬೇಕು. ಮಾರ್ಕ್ ಮಾಡಿಕೊಂಡು ಇವಾಗ ಇದು ಡೀಪ್ ಬಂದ್ಬಿಟ್ಟು ಇದು ಬೋಟ್ ನೆಕ್ಕು ಮತ್ತು ಇದಿರೋದ್ರಿಂದ ನಾನೇ ಒಂದು ಅಂದಾಜಿಗೆ ಇಡಬೇಕು ಡಿಸೈನ್ಗೆ. ಅಂದರೆ ಅವರು ಡೀಪಾಗಿ ಹಾಕ್ಕೊಳ್ಳೋದ್ರಿಂದ ಒಂದು 3 ಇಂಚಿಗೆ ನಾನು ಕೆಳಗಡೆ ಡಿಸೈನ್ ಇಟ್ಕೊತೀನಿ. 3.5 ಇಂಚ್ ಇಡ್ತೀನಿ ಸಾಕು. ಇಲ್ಲಿ ಒಂದು ಫ್ಲವರ್ ಥರ ಬರಬೇಕಲ್ಲ, ಅಷ್ಟಕ್ಕೆ ಸಾಕು. 3.5 ಇದೆ. ಮೇಲೆ 1 ಇಂಚು ತಗೋತೀನಿ. ಇಲ್ಲಿ ಬಂದ್ಬಿಟ್ಟು ಟೋಟಲ್ಲು 2 ಇಂಚು. ಇದು ಅಷ್ಟೇ, ಇದು 2 ಇಂಚು. ಸ್ಟಿಚಿಂಗ್ ಒಂದು ಅರ್ಧ ಇಂಚು. ಟೋಟಲ್ಲು ನಮಗೆ 5 ಇಂಚ್ ಬರುತ್ತೆ. 5 ಇಂಚ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಿಮಗೆ ಡೀಪ್ ಎಷ್ಟು ಬೇಕು ಅಷ್ಟಕ್ಕೆ ನಾನು 3 ಇಂಚಿಗೆ ಬ್ರಾಡ್ ಮಾಡ್ತಾಯಿದ್ದೀನಿ. 3 ಇಂಚ್ ಇಡ್ತಾಯಿದ್ದೀನಿ. ಮತ್ತು ಕಂಕಳ ಸುತ್ತಳತೆ ಬಂದ್ಬಿಟ್ಟು 5.5 ಇಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ ಎಷ್ಟಿದೆ 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೀಟಾಗಿ ಒಂದೇ ಲೆವೆಲ್ಗೆ ಮಾಡ್ಕೋಬೇಕು. ಈ ಕಡೆಯಿಂದ ಹೀಗೆ. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ನಾನು ಆಗಲೇ ಹೇಳಿದಾಗೆ 9.5 ಬರುತ್ತೆ. 9.5ಗೆ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಮತ್ತು ಸೊಂಟ ಸುತ್ತಳತೆ ಬಂದ್ಬಿಟ್ಟು 8 ಬರುತ್ತೆ. 31.5, 8 ಇಂಚು ಬರುತ್ತೆ. ಇಲ್ಲಿ 1 ಇಂಚು ಡಾಟ್ಗೆ ಮತ್ತು 2 ಇಂಚು ಸ್ಟಿಚಿಂಗಿಗೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ಇದೇನಿದೆ ಇದು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಮತ್ತು ಈ ಥರ ಸ್ಕೇಲ್ ಇದ್ದರೆ ತುಂಬ ಒಳ್ಳೆಯದು. ಇವಾಗೆಲ್ಲ ಸಿಗುತ್ತೆ, ಮೊದಲು ಸಿಗ್ತಿರಲಿಲ್ಲ, ಇವಾಗ ಎಲ್ಲ ಕಡೆನೂ ಸಿಗುತ್ತೆ. ಕರು ಸ್ಕೇಲ್ ಅಂತ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿ ಜಾಯಿಂಟಿಂಗ್ಗೆ ಕರೆಕ್ಟಾಗಿ ಕೂರಿಸ್ಬೇಕು. ಈ ಕಡೆ ಇಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿ. ಇದು ಹೆಂಗಾದ್ರೂ ಸ್ವಲ್ಪ ಕ್ರಾಸ್ ಆಗೋದ್ರೂ ಪರವಾಗಿಲ್ಲ. ಇದು ಈ ಥರ ಕರೆಕ್ಟಾಗಿ ಕೂತ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಒಂದ್ಸಲ ಆರ್ಮಲ್ ರೌಂಡ್ ಚೆಕ್ ಮಾಡ್ಕೋಬೇಕು. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ, ಇದು ಸ್ಲೀವ್ಲೆಸ್ ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇದು ತಗೋತಾ ಇಲ್ಲ, ಹಾಗೆ ಅಳತೆ ತೊಗೋತೀನಿ. 9.5 ಇದೆ, ಕರೆಕ್ಟಾಗಿದೆ. 9.5ಗೆ ಸರೋಗುತ್ತೆ ಅನ್ಕೋತೀನಿ. ಇದು ಬೋಟ್ ನೆಕ್ಕು. ಇದು ಮಾಮೂಲಿ ನೆಕ್ ಬರುತ್ತೆ. ಡಿಸೈನ್ ಬ್ಯಾಕ್ ಡಿಸೈನು ಮಾಮೂಲಿ ನೆಕ್ ಬರುತ್ತೆ. ಇವಾಗ ಇಲ್ಲಿ ಡಿಸೈನ್ ಡ್ರಾಯಿಂಗ್ ಮಾಡ್ಕೋಬೇಕು. ಅದನ್ನು ಕ್ಯಾನ್ವಾಸ್ ಮೇಲೂ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಡಿಸೈನ್ ಬಂದ್ಬಿಟ್ಟು ನೋಡಿ, ನಮಗೆ ಈ ಥರ ತೋರಿಸಿದ್ದಾರೆ.
ಈ ಥರ ಫ್ಲವರ್ ಡಿಸೈನ್, ಲೋಟಸ್ ಡಿಸೈನ್ ಬರಬೇಕು. ಅವ್ರಿಗೆ ಲೇಸ್ ಎಲ್ಲ ಏನು ಬೇಡವಂತೆ, ಮಾಮೂಲಿ ಈ ಥರ ಇಲ್ಲೊಂದು ಡಿಸೈನ್ ಮಾಡಿಕೊಟ್ರೆ ಅವ್ರು ಇಲ್ಲಿಗೆಲ್ಲ ಅವರು ಲೇಸ್ ಹಚ್ಕೋತೀವಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಮಾರ್ಕ್ ಮಾಡಿ ಅವ್ರು ಕೊಡ್ತೀನಿ. ಅವ್ರು ಅದೇನು ಡಿಸೈನ್ ಮಾಡ್ಕೋತಾರೋ ಮಾಡ್ಕೋಬೇಕು. ಈ ಕೆಳಗಡೆ ಡಿಸೈನ್ಗೂ ಅಷ್ಟೇ, ಅದೇನು ಇದು ಮಾಡಲ್ಲ, ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅವ್ರು ಲೇಸ್ ಹಚ್ಕೋಬೇಕು. ಈ ಮೇಲ್ಗಡೆ 3 ದಳ ಬಂದಿದೆಯಲ್ಲ, ಈ 3 ದಳ ಮಾತ್ರ ಬೇಕು. ಬೇರೆದ್ರಲ್ಲೆಲ್ಲ ನೋಡಿ, ಇಲ್ಲೇ ಒಂದು ಡಿಸೈನ್ ಇದೆ ನೋಡಿದ್ದೀನಿ, 4 ದಳಗಳು ಬಂದಿದೆ, 5 ದಳ ಬಂದಿದೆ. ಇದು ಇವ್ರಿಗೆ 3 ದಳ ಇದೆ, ಜಾಸ್ತಿ ದೊಡ್ಡದಾಗಿ 3 ಇದೆ. ನೋಡಬೇಕು ಈ ಥರನಾದ್ರೂ ಅಲ್ಲಿ ಇವಾಗ ಕಟಿಂಗಲ್ಲಿ ಹೇಗೆ ಬರುತ್ತೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ತೀನಿ. ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಅಂದರೆ ಇದು ಸ್ವಲ್ಪ ಡ್ರಾಯಿಂಗಲ್ಲೂ ನಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಆವಾಗಲೇ ಸ್ವಲ್ಪ ಇವೆಲ್ಲ ನೀಟಾಗಿ ಬರೋದು. ನನಗೂ ಅಷ್ಟು ಡ್ರಾಯಿಂಗಲ್ಲಿ ಎಷ್ಟಿಲ್ಲ, ಆದ್ರೂ ಮಾಮೂಲಿ ಒಂದು ಡಿಸೈನ್ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನಾನು ಮಾಡ್ತೀನಿ. ಈ ಥರ ಬೇಕು, ಈ ಥರ ಇದೆ. ಇವಾಗ ಇಲ್ಲಿಂದ ಇಲ್ಲಿಗೆ ನಾವು ಸ್ವಲ್ಪ ಇದು ಮಾಡ್ಕೋಬೇಕು. ಇಲ್ಲಿಂದ ತೊಗೊಂಡ್ರೆ ಫುಲ್ಲು ಇಲ್ಲಿಗೆ ಬರುತ್ತೆ. ಚೂರು ಮೇಲೆ ತಗೊಳ್ಳೋಣ. ಇಲ್ಲಿಂದ ಎಷ್ಟಿದೆ, 3 ಇದೆಯಲ್ಲ, 1.5 ಇಂಚಿಗೆ ಅಂದರೆ ತುಂಬ ಅಗಲ ಆಗ್ಬಿಡುತ್ತೆ. 1 ಇಂಚಿಗೆ ತೊಗೊಂಡ್ರೆ ಸಾಕು, 3 ದಳ ಬಂದ್ರೇ ಸಾಕು. ಇಲ್ಲಿ 1 ಇಂಚು ಬಿಟ್ಬಿಡ್ತೀನಿ. ಇಲ್ಲಿ ಲೋಟಸ್ ಬರಬೇಕು. ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮಾಡ್ಕೋಬೇಕು. ಈ ಥರ ಇದೆ. ಇವಾಗ ಇಲ್ಲಿಂದ ಆದರೆ ಹಿಂಗಾದ್ರು ತೊಗೋಬೋದು, ಹಿಂಗಾದ್ರೂ ತೊಗೋಬೋದು. ನಾನು ಸ್ವಲ್ಪ ಮೇಲೆ ತಗೋತೀನಿ. ಸುಮ್ಮನೆ ತೋರಿಸ್ತಾ ಇದ್ದೀನಿ ನಾನು. ಇದು ಕ್ಯಾನ್ವಸಲ್ಲಿ ಡ್ರಾಯಿಂಗ್ ಮಾಡ್ಕೊತೀನಿ. ನನಗೂ ಡ್ರಾಯಿಂಗಲ್ಲಿ ಅಷ್ಟು ಬರಲ್ಲ, ಆದರೆ ಡಿಸೈನ್ ನೋಡಿಕೊಂಡು ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊತೀನಿ. ಮತ್ತು ಇವಾಗ ಸ್ವಲ್ಪ ಈ ರೀತಿ ಬಂದು ಬಂತು. ಥರ ಬರುತ್ತೆ. ಇದು ಕ್ಯಾನ್ವಸಲ್ಲಿ ನಾನು ಡ್ರಾಯಿಂಗ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ಸುಮ್ಮನೆ ಒಂದು ಐಡಿಯಾ ತೋರಿಸ್ದೆ. ಇವಾಗ ಇದನ್ನೇ ಕ್ಯಾನ್ವಸ್ ಮೇಲೆ ಈ ಥರ ಇಟ್ಕೊಂಡು ಇಲ್ಲಿಗೆ ನಾವು ಕ್ಯಾನ್ವಸ್ ಇಟ್ಟು ಇದು ಇನ್ನೌಟ್ ಮಾಡಿಕೊಂಡು ಈಗ ಸಪ್ರೇಟ್ ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಪೀಸಲ್ಲಿ ಕೊಡಬೇಕು. ಆಮೇಲೆ ಇದು ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ, ಇದೇನು ಸಪ್ರೇಟ್ ಬರೋಲ್ಲ, ಇದು ಮಾತ್ರ ಹಿಂಗೆ ಸಪ್ರೇಟ್ ಬರುತ್ತೆ ಅಷ್ಟೇನಿದು. ಇದು ಕ್ಯಾನ್ವಸಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇದು ಕರೆಕ್ಟಾಗಿ ನನಗೆ ಡ್ರಾಯಿಂಗ್ ಬರ್ತಾ ಇಲ್ಲ. 3.5 ಇಂಚಿದೆ. 3.5 ಇಂಚು ಅಂದರೆ ಇದು 1 ಇಂಚು ಮಾಡಿಕೊಂಡ್ರು, ಇದು 1 ಇಂಚು, ಇದು 1.5 ಇಂಚಿಗಾದರೆ ಸಾಕು. ಇಲ್ಲ ಇದು 1/4 ಇಂಚು ಮಾಡಿಕೊಂಡ್ರು ನಡೆಯುತ್ತೆ. ಇಲ್ಲಿಗೆ 1/4, ಇದು 1/4 ಇಲ್ಲಿ ಬಂದರೆ ಸಾಕು. ಇಲ್ಲಿಗೆ ಬಂದು ಇನ್ನು ಸ್ವಲ್ಪ ಇಲ್ಲಿಂದ ತಗೋಬೇಕಾಗುತ್ತೆ, ಅಗಲ ಬರುತ್ತೆ ಇದು. ನೋಡೋಣ, ಕ್ಯಾನ್ವಸಲ್ಲಿ ಕಟ್ಟಿಂಗ್ ಮಾಡ್ಕೊತೀನಿ. ಇದಿಷ್ಟಿದೆ, ಇದಿಷ್ಟು ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಮಾರ್ಕ್ ಮಾಡ್ಕೊಂಬರೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವಾಗಲೂ ಭುಜ ಜಾರ್ಕೋತಾ ಇರುತ್ತಲ್ವ, ಆ ಕಟ್ಟಿಂಗಲ್ಲಿ ಇಲ್ಲಿ ಸ್ವಲ್ಪ ಹಿಂಗೆ ಸ್ವಲ್ಪ ಜಾಸ್ತಿ ಈ ರೀತಿ ಕ್ರಾಸಾಗಿ ತಗೊಳ್ಳೋದ್ರಿಂದ ನಿಮಗೆ ಇದಾಗಲ್ಲ. ಇಲ್ಲಿ ಭುಜ ಜಾರೋದು, ಇಲ್ಲಿ ಡ್ರಾಪ್ ಆಗೋದು ಅವಾಯ್ಡ್ ಮಾಡ್ಬೋದು ನೋಡಿ. ಈ ರೀತಿ ಸ್ವಲ್ಪ ಸ್ವಲ್ಪ ಡ್ರಾಯಿಂಗಲ್ಲಿ ನಮಗೆ ವೀಕ್ ಇರೋದ್ರಿಂದ ಸ್ವಲ್ಪ ಅದೇ ಶೇಪ್ ಬರಲ್ಲ, ಸ್ವಲ್ಪ ಆ ಕಡೆ ಆಗುತ್ತೆ, ತೊಂದರೆ ಏನಿಲ್ಲ. ಮಾಡ್ತಾ ಮಾಡ್ತಾ ಇದ್ರೆ ಅಭ್ಯಾಸ ಆಗುತ್ತೆ. ಮತ್ತು ಇವಾಗ ಇದನ್ನು ಇದು ಪ್ರಿನ್ಸ್ ಕಟ್ ಬ್ಲೌಸ್ ಇದು ನೋಡಿ ಫ್ರೆಂಡ್ಸ್.
ಇವಾಗ ಇದೇನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಬ್ಯಾಕ್ದು ಈ ಪೀಸ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ತೆಗೆದು ಬಿಡೋಣ. ಇವಾಗ ಇದು ಬಂದ್ಬಿಟ್ಟು ಫ್ರಂಟಿದು ಪ್ರಿನ್ಸ್ ಕಟ್ ಇದೆ. ಅವರು ನಾರ್ಮಲ್ ಇಲ್ಲಿ ಡಾಟ್ ಇದೆಯಲ್ಲ, ಇಲ್ಲಿ ಡಾಟ್ವರೆಗೂ ತೊಗೋಬೇಕು. ಎಷ್ಟಿದೆ ನೋಡ್ಕೋಬೇಕು. ಡಾಟಿಗೆ ಬಂದು 9 ಇದೆ. ಇದು ಮೇಲ್ಗಡೆ ಸ್ಟಿಚಿಂಗು ಸೇರಿಸಿ ತೊಗೊಂಡಿದ್ದೀನಿ 9. ಇಲ್ಲಿಂದ 9 14.25 9 14.25 ಇದೆ ನೋಡಿ. ಇಲ್ಲಿಂದ 9 ಇಲ್ಲಿಂದ 14.25 ಕರೆಕ್ಟಾಗಿದೆ. ಇವಾಗ ಇದರಲ್ಲಿ ಇಲ್ಲಿ ಬೆಲ್ಟ್ ಬರುತ್ತೆ, ಇಲ್ಲಿ ಮಾಮೂಲಿ ಡಾಟ್ ಬರುತ್ತೆ. ಹಾಗಾಗಿ ಇಲ್ಲಿ 2.5 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೋತೀನಿ ನೋಡಿ. 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. 3 ಇಂಚು ಇಲ್ಲೂ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈ ಥರ ನೋಡಿ. ಈ ಥರ ಇದು ಬೆಲ್ಟು, ಇದು ಮಾಮೂಲಿ. ಇವಾಗ ಇಲ್ಲಿಂದ ಇದು ಅಷ್ಟೇ. ಕೈಯಲ್ಲಿ ಹಾಗೆ ಮಾಡಿದ್ರೆ ಒಂದೊಂದ್ಸಲ ಸರಿ ಬರಲ್ಲ. ಮಾರ್ಕ್ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳೋದು. ಇಲ್ಲಿ ಬೇಕಾದ್ರೆ ನೀವು ಬ್ರಾಡ್ ಬೇಕು ಅಂದರೆ ನಿಮ್ಮ ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡಿ. ಇಲ್ಲಿ ಮಾತ್ರ ಬ್ರಾಡ್ ತೊಗೋಬೇಕು. ಇಲ್ಲಿ ಬಂದು ಮಾಮೂಲಿ ಇದಕ್ಕೆ ಜಾಯಿಂಟ್ ಹಾಕಬೇಕು. ಇಲ್ಲಿ ಮಾತ್ರ ಸ್ವಲ್ಪ ಕ್ರಾಸಾಗಿ ಬ್ರಾಡ್ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಲ್ರೆಡಿ ಇದು ಉಕ್ಸ್ಪಟ್ಟಿ ಐಪಟ್ಟಿಗೆ ಎಕ್ಸ್ಟ್ರಾ ಪೀಸ್ ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಶೇಪ್ ತೆಗಿಬೇಕು ಒಳಗಡೆಗೆ. ಈ ರೀತಿ ಮಾಡಿದ್ದೀನಿ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿಂದ ಟೋಟಲು 4 ಇಂಚಿಗೆ ಇಟ್ಟಿದ್ದೀನಿ. ಈ ಕಡೆ ಇಲ್ಲಿ ಸ್ಟಿಚಿಂಗ್ ಇಟ್ಟಿದ್ದೀವಲ್ಲ ಅದು ಸೇರಿಸಿ ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಆದರೆ ಸಾಕು. ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ, ಈ ಥರ ಮಾಡಿಕೊಂಡ್ರೆ ಆಯಿತು ನೋಡಿ. ಇಷ್ಟೇ ಇದು. ಇವಾಗ ಇಲ್ಲಿ ಸ್ಟಿಚಿಂಗ್ ಹೋಗೋದ್ರಿಂದ ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು. ಯಾಕೆಂದರೆ ಈ ಕಡೆ ಅರ್ಧ ಬಟ್ಟೆ, ಈ ಕಡೆ ಅರ್ಧ ಬಟ್ಟೆ ಸ್ಟಿಚಿಂಗ್ ಹೋಗ್ಬಿಡುತ್ತೆ. ಹಂಗಾಗಿ ನಾವಿಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇದೇ ಬಟ್ಟೆಲಿ ತೊಗೋತೀವಿ ಅಂದರೆ ಎಕ್ಸ್ಟ್ರಾ ತೊಗೋತೀವಿ ಅಂದರೆ ಏನು ತೊಂದರೆ ಇಲ್ಲ, ಎಕ್ಸ್ಟ್ರಾ ಪೀಸಲ್ಲಿ ತೊಗೋಬೋದು. ಇಲ್ಲಿ ಇದರಲ್ಲೇ ತೊಗೋತೀವಿ, ಇನ್ನು ಸಪ್ರೇಟ್ ಪೀಸ್ ಏನು ಬೇಡ ಅನ್ನೋದಾದರೆ ಇದರಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ. ಇಲ್ಲೇನಿದ್ರೆ ಇಲ್ಲೊಂದು ಸ್ವಲ್ಪ ಅರ್ಧ ಇಂಚು, ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಹೋದಾಗ ನಮಗೆ ರೆಡಿ ಅಷ್ಟೇ ಬರಬೇಕು. 3 ಇಂಚಿದೆ ಹೋದರೆ ನೋಡಿ, ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, ಇಲ್ಲೊಂದು ಅರ್ಧ ಇಂಚು 3 ಇಂಚು ಬರುತ್ತೆ. ನಮಗೆ ರೆಡಿ ಅಲ್ಲಿಗೆ ಬರುತ್ತೆ. ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಇಲ್ಲಿ ಮ್ಯಾಚ್ ಹಾಕೊಂಡ್ಬರೋಣ. ಇಲ್ಲಿಂದ ನಾನು ಹೇಳ್ದಂಗೆ ಬೇಕು ಅಂದರೆ ಬ್ರಾಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೇನು ಬೇಡ ಅಂದರೆ ಜಾಸ್ತಿ ಬ್ರಾಡ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ಇದು. ಮತ್ತು ಈ ಕಡೆ ಶೇಪ್ ತೆಗಿಬೇಕು. ಆಯಿತು. ಮತ್ತೆ ಇಲ್ಲಿಂದ ಕರೆಕ್ಟಾಗಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದ ಈ ಕಡೆಗೆ, ಮತ್ತು ಈ ಕಡೆಯಿಂದ ನಮಗೊಂದು ಐಡಿಯಾ ಇರುತ್ತೆ. ಹಾಗಾಗಿ ಕಣ್ಣಳ್ತಲ್ಲಿ ನಮಗೆ ಎಷ್ಟು ಕಿಡಿಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈ ಥರ ಆಯಿತು. ಫ್ರಂಟ್ ಟು ಬ್ಯಾಕ್ ಆಯಿತು. ಇವಾಗ ಹ್ಯಾಂಡ್ಸ್ ಕಟ್ ಮಾಡ್ಕೋಬೇಕು. ಇದು ಹ್ಯಾಂಡ್ಸ್ ಸ್ವಲ್ಪ ಡಿಸೈನ್ ಆಗಿದೆ, ಅಂದರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಡಿಸೈನ್ ಮಾಡಬೇಕು. ಕೆಳಗಡೆ ಬಾರ್ಡರ್ ಕೊಟ್ಟು ಮೇಲ್ಗಡೆ ಡಿಸೈನ್ ಮಾಡಬೇಕು. ನಾನು ಆಲ್ರೆಡಿ ಕಟ್ ಮಾಡ್ಕೋತೀನಿ. ಎಷ್ಟು ಇಂಚು? 8 ಇಂಚು ಹೇಳಿದ್ದಾರೆ. 8 ಇಂಚು ಇದು ಸಾಕಾಗೋದಿಲ್ಲ. ಇದು ಸೇರಿಸಿ ತೊಗೊಂಡ್ಬರೋಣ, ಜಾಯಿಂಟಿಂಗ್ ಇರಲ್ಲ. ಇದು ಯಾಕಪ್ಪ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಜಾಯಿಂಟಿಂಗ್ ಬರಲ್ಲ, ನೀಟಾಗಿ ಕವರ್ ಆಗಿಬಿಡುತ್ತೆ ಒಂದೇ ಸಾರಿಗೆ. ಅದಕ್ಕೋಸ್ಕರ. ಇಲ್ಲಾಂದ್ರೆ ಸ್ವಲ್ಪ ಕಂಕ್ಳ ಹತ್ರ ಎಲ್ಲ ಜಾಯಿಂಟಿಂಗ್ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಪೀಸ್ ಇರುತ್ತಲ್ವ, ಆ ಪೀಸ್ ಇದ್ದರೆ ಆ ಥರ ಮಾಡ್ಕೋಬೋದು. ಟೋಟಲು ನಮಗೆ 8 ಇಂಚು ಉದ್ದ ಬೇಕು ಅಂತ ಹೇಳಿರೋದು. ಒಂದು 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿ 8 ಇಂಚಿಗೆ ಅಂದರೆ ಬಾರ್ಡರು ಈ ಥರ ಇದೆ ನೋಡಿ. ಇದು ಬಾರ್ಡರ್ ಕೆಳಗಡೆ ಕೊಡಬೇಕು. ಬಾರ್ಡರು ಇದು ಪ್ಯೂರು ಇದ್ರ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ. ಸ್ಟಿಚಿಂಗ್ ಇಲ್ಲೊಂದು ಅರ್ಧ ಇಂಚು, ಇಲ್ಲೊಂದು ಅರ್ಧ ಇಂಚು ಆದರೂ ನಮಗೆ 2.5 ಇರ್ತೀನಿ. 2.5 ಮಾಡ್ತೀನಿ. 2.5 ಇಂಚು ಸ್ಟಿಚಿಂಗ್ ಬಿಟ್ರು ಇಲ್ಲಿ 2.5 ಇಂಚು ಮಾಡಿದ್ರು ಇಲ್ಲೊಂದು 1/2 ಇಂಚು ಇಲ್ಲ. ಇದೇನು ಇದಕ್ಕೇನು ಬರಲ್ಲ, ಸಪ್ರೇಟಾಗಿ ಡಿಸೈನಲ್ಲಿ ಬರುತ್ತೆ. ಇದಕ್ಕೇನಿಲ್ಲ. ಇದು ಮಾಮೂಲಿ 8 ಇಂಚಿಗೆ ಅಂದರೆ ನಾನು ಇವಾಗ ಇಲ್ಲಿ ಬಾರ್ಡರ್ ಬರಬೇಕು ಮೇಲ್ಗಡೆ, ಇಲ್ಲಿ ಡಿಸೈನ್ ಬರುತ್ತೆ. ತೋರಿಸ್ತೀನಿ. 8 ಇಂಚು 5.5
ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ನಾವೇ ಒಂದು ಅಳತೆ ತೊಗೊಂಡು ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3.5 ಇಟ್ಟಿದ್ದೀನಿ, ಇಲ್ಲಿ 5.5 ಇಲ್ಲ 6.5 ಇಡ್ತೀನಿ, 6.5 ಇಲ್ಲ 7 ಇಂಚು. ಇವಾಗ ಇದನ್ನು ನೋಡ್ಕೊಳ್ಳೋಣ ಸಿಗ್ತೈತೆ. ಇವಾಗ ಇದರಲ್ಲಿ ಕರೆಕ್ಟಾಗಿ ಬಂದರೆ ಏನಿಲ್ಲ, ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡ್ಕೋಬೇಕು. ನಾವೇನು ಇದು ಕಟ್ ಮಾಡಿದ್ದೀವಲ್ಲ ಅದರ ಅಳತೆನೇ ತೊಗೋಬೇಕು. ಸ್ವಲ್ಪ ಜಾಸ್ತಿನೇ ಇದೆ, ಸ್ವಲ್ಪ ಜಾಸ್ತಿ ತೊಗೋಬೇಕು. ಇವಾಗ ಇದು ಕರೆಕ್ಟಾಗಿ ಬಂತು. ಇಲ್ಲಿ 2 ಇಂಚು ಸ್ಟಿಚಿಂಗ್ಗೆ, ಇಲ್ಲ 2 ಇಂಚು ಸ್ಟಿಚಿಂಗ್ಗೆ ಈ ರೀತಿ ತಗೋಬೇಕು. ಇದನ್ನು ನೀಟಾಗಿ ಮಾಡ್ಕೋಬೇಕು. ಇಲ್ಲಿ ಮಾಮೂಲಿ ಇಲ್ಲಿ ಹೇಳಿದ್ನಲ್ಲ 2.5 ಇಂಚಿಗೆ ಇದು ಬಾರ್ಡ್ರ್ ಬರುತ್ತೆ, ಇದು ಡಿಸೈನ್ ಬರುತ್ತೆ. ಡಿಸೈನ್ ಹೇಗಪ್ಪ ಬರುತ್ತೆ ಅಂದರೆ ಅದು ಮೇನ್ ಪೀಸ್ ಬಂದ್ಬಿಟ್ಟು ಈ ಥರ ಕಟಿಂಗ್ ಮಾಡಿ ತೋರಿಸ್ತೀನಿ. ಈ ರೀತಿ ಇದೆ. ಒಂದು ಪೀಸ್ ಮೇಲೆ ತೋರಿಸ್ತೀನಿ ಅಷ್ಟೇ. ಡಿಸೈನ್ ಯಾವ ಥರ ಅಂದರೆ ಮೇನ್ ಪೀಸ್ನ ನಾನು ಆ ಥರ ಡಿಸೈನ್ ಮಾಡಿ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಇದೇನು ಜಾಸ್ತಿ ಬಟ್ಟೆ ಬೇಕಾಗಿಲ್ಲ. ಈ ಥರ ಇದೆಯಲ್ಲ, ಇಲ್ಲಿಂದನೇ ಆಗಲಿ ಇದು ಈ ಥರ 1 ಇಂಚು 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಬಂದು ಇವಾಗ ಇಲ್ಲಿಂದ ಈ ಥರ ಮಾಡ್ಕೊಂಡ್ಬರ್ಬೇಕು. ಈ ಥರ ಬರ್ಬೇಕು ಡಿಸೈನು. ಈ ಥರ ಬರುತ್ತೆ ನೋಡಿ. ಇಲ್ಲಿ ಬಾರ್ಡರ್ ಬರುತ್ತೆ. ಈ ಥರ ನಾನು ಮೇನ್ ಪೀಸನ್ನ ಆ ಥರ ಇದನ್ನ ನೋಡಿ, ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಕೊಟ್ಟಿದ್ದಾರೆ. ಇವಾಗ 2 ಸ್ಲೀವ್ಸ್ಗೂ ನಾನು ಇವಾಗ ಇದನ್ನು ಈ ರೀತಿ ಮಾಡಬೇಕು. ಡಿಸೈನ್ ಮಾಡಿ ಬೀಡ್ಸ್ ಕೊಟ್ಟಿದ್ದಾರೆ, ಒಂದೊಂದು ಬೀಡ್ಸ್ ಸ್ಟಿಚ್ ಮಾಡಬೇಕು. ಇದು ಕೆಳಗಡೆ ಬಾರ್ಡರ್ ಬರುತ್ತೆ. ಮೇಲೆ ಇದನ್ನು ಮಾಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದು ಬಾರ್ಡರ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡೋದು. ಈ ಥರ ಇದು ಡಿಸೈನ್ ಬರುತ್ತೆ. ಈ ಥರ ಪ್ಯಾಟ್ರನ್ನು ಸ್ಟಿಚಿಂಗ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಡಿಸೈನ್ ಹೇಗೆ ಬರುತ್ತೆ ಏನು ಅಂತ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಕಟಿಂಗ್ ಏನು ಬೇಡ. ಯಾವಾಗೆಲ್ಲ ನಾವು ಇದನ್ನು ಸಪ್ರೇಟ್ ಕಟ್ ಮಾಡ್ಕೊಂಡು ಮಾಡ್ತೀವಿ ಅದೇ ನೆನಪಲ್ಲಿ ಮಾಡಿದೆ. ಇವಾಗೆಲ್ಲ ಏನಿಲ್ಲ, ಅದನ್ನ ಆಲ್ರೆಡಿ ಹಂಗೆ ಹಿಡಿದು ಬಿಟ್ಟರೆ ಅದನ್ನೇ ಡಿಸೈನ್ ಆದಮೇಲೆ ಬಾರ್ಡರ್ ಅದಕ್ಕೆ ಅಟ್ಯಾಚ್ ಮಾಡಿ ಇದಕ್ಕೆ ಸ್ಟಿಚ್ ಮಾಡಿದ್ರೆ ಮುಗೀತು. ಡಬಲ್ ಕೆಲಸ ಏನಿರಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೀವು ಈ ಡಿಸೈನ್ನ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವಾಗ ಈ ಡಿಸೈನ್ ನಾನು ಆವಾಗಲೇ ಹೊಲ್ಕೊಂಡಿದ್ದೆ ನನ್ನ ಮದುವೆಗೆ ಮುಂಚೆನೇ. ಅದೇ ಇವಾಗ ಬಾರ್ಡರ್ ಥರ ಇದೆ, ಇದು ಸಪ್ರೇಟಾಗಿ ಬರೀ ಇಷ್ಟನ್ನೇ ಹೊಲ್ಕೊಂಡಿದೆ. ಇವಾಗ ಈ ಥರ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಎಕ್ಸ್ಟ್ರಾ ಪೀಸ್ ತೊಗೊಬಂದಿದ್ದಾರೆ ಇದಕ್ಕೆ. ಅದು ಡಿಸೈನ್ಗೆ ಸ್ಟಿಚ್ ಆಗುತ್ತೆ, ಎಲ್ಲ ಡಿಸೈನ್ ಮಾಡಿದ್ಮೇಲೆ ತಗೊಂಡು. ಈಗ ಉಲ್ಟಾ ಸೀದಾ ನೋಡ್ಕೋಬೇಕು. ಇದು ಬೆಲ್ಟದೇ ಹೊಲಿತಾ ಇದ್ದೀನಿ. ಅವ್ರೇನು ಮುಂದೆ ಉಕ್ಸಿರೋದ್ರಿಂದ ಏನು ಪರವಾಗಿಲ್ಲ, ಡಾಟದೇ ಇಡೀನಿ ಅಂತ ಹೇಳಿರೋದ್ರಿಂದ ಡಾಟಕ್ಕೆ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಜಂಟಿಂಗ್ ಬರುತ್ತೆ. ಇವಾಗ ಇದಕ್ಕೂ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ, ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇಲ್ಲ ಈ ಥರ ತೊಗೋಬೋದಲ್ಲ, ಸ್ವಲ್ಪ ಕಟಿಂಗಲ್ಲಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಹೆಂಗೆಂಗೂ ಇಡೋಕ್ಕಾಗಲ್ಲ ನೋಡಿ. ಇದು ಫ್ರಂಟು ಬ್ಯಾಕಿಗೆ ಅಷ್ಟೇ. ಸ್ಲೀವ್ಸ್ಗೆ ಎಕ್ಸ್ಟ್ರಾ ಬೇರೆ ಪೀಸಲ್ಲಿ ಹೇಳಿದ್ನಲ್ಲ, ಬೇರೆ ಪೀಸಲ್ಲಿ ಮಾಡ್ಕೋಬೇಕು. ಈ ಪೀಸಲ್ಲಿ ಇದನ್ನು ಎಕ್ಸ್ಟ್ರಾ ಡಿಸೈನ್ಗೆ ಮತ್ತು ಸ್ಲೀವ್ಸ್ಗೆ ತೊಗೊಂಡಿದ್ದಾರೆ. ಇದು ಎಕ್ಸ್ಟ್ರಾ ಪೀಸ್ ತಂದಿದೆ, ಇದು ಸೀರೆ ಪೀಸು. ಈ ಥರ ಇದೆ.